ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮ ಕಥೆ ನಾನೆಂದಿಗೂ ನಿನ್ನವನೇ ಭಾಗ 24. ಮೆಲ್ಲನೆ ಡೋರ್ ಓಪನ್ ಮಾಡಿ ಇಣುಕಿ ನೋಡಿದಳು. ಅಲ್ಲಿಂದ ಓಡತೊಡಗಿದಳು. ಅದಾಗಲೇ ಸಂಜೆಗತ್ತಲು ಆವರಿಸಲಾರಂಭಿಸಿತು. ಕೈಯಲ್ಲಿ ಕಾಸಿಲ್ಲ, ಕಾಲಲ್ಲಿ ಚಪ್ಪಲಿ ಇಲ್ಲ, ತಾನೆಲ್ಲಿದ್ದೇನೆ ಎಂದು ಗೊತ್ತಿಲ್ಲ. ಅವರು ಯಾವ ಕ್ಷಣದಲ್ಲಾದರೂ ತನ್ನನ್ನು ಹುಡುಕಿಕೊಂಡು ಬರಬಹುದು. ಅಷ್ಟರಲ್ಲಿ ದೂರದಲ್ಲಿ ಡ್ರಿಂಕ್ಸ್ ತರಲೆಂದು ಹೋದವನು ಬರುತ್ತಿರುವುದು ಕಾಣಿಸಿತು ಜನನಿಗೆ. ಅಪ್ಪನ ಔಷಧಿ ಮುಗಿದಿದೆ, ತಗೊಂಡು ಬರಬೇಕಷ್ಟೇ ಎಂದು ಮಗಳ ಬಳಿ ಚೀಟಿ ಇತ್ತಿದ್ದರು ವಾರಿಜಾ. ಔಷಧಿ ತರಲೆಂದು ಹೋದ ಜನನಿ ಎಷ್ಟು ಹೊತ್ತಾದರೂ ಮನೆಗೆ ಮರಳಲಿಲ್ಲ. ವಾರಿಜಾ ಅವರಿಗೆ ಈಗ ತುಂಬ ಗಾಬರಿಯಾಯಿತು. ಅಮ್ಮ, ನನಗೆ ಅಪಾಯ ಇದೆ. ಜ್ಯೇಷ್ಠ ಅವರ ಮನೆಯಲ್ಲಿ ಬಂದು ಇರುವಂತೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ತಾತನಿಂದ ನನಗೆ ಅಪಾಯ ಇದೆ ಅಂತ ಹೇಳ್ತಾರೆ. ನಾನು ಸ್ವಲ್ಪ ದಿವಸದ ಮಟ್ಟಿಗೆ ಅಲ್ಲಿ ಹೋಗಿರಲಾ ಎಂದು ಕೇಳಿದ್ದಳು ಜನನಿ. ಆದರೆ ಶ್ರೀಮಂತರೆಂದರೆ ಒಂದು ರೀತಿಯ ತಾತ್ಸಾರ ಭಾವನೆ ಇದ್ದ ವಾರಿಜಾ ಅವರು ಇದಕ್ಕೆ ಒಪ್ಪಲಿಲ್ಲ. ಮದುವೆ ಆಗುವ ಮೊದಲೇ ಮಗಳು ಹೋಗಿ ಅಲ್ಲಿರುವುದು ವಾರಿಜಾ ಅವರಿಗೆ ಏನೂ ಇಷ್ಟವಿರಲಿಲ್ಲ. ಶಾಸ್ತ್ರೋಕ್ತವಾಗಿ ಮದುವೆ ಆಗುವವರೆಗೂ ಮಗಳು ತಮ್ಮ ಕಣ್ಣೆದುರೇ ಇರಲಿ ಎಂಬುದು ಅವರ ಭಾವನೆಯಾಗಿತ್ತು. ಅವರಿಗೆ ಪರಿಸ್ಥಿತಿಯ ತೀವ್ರತೆಯ ಅರಿವಿರಲಿಲ್ಲ. ಮಗಳಿನ್ನು ಬಾರದಾಗ ಅವರಿಗೆ ತುಂಬ ಆತಂಕವಾಗತೊಡಗಿತು. ಮಗಳನ್ನು ಯಾರಾದರೂ ಕಿಡ್ನಾಪ್ ಮಾಡಿದ್ದಾರಾ? ಮನೆಯ ಸಮೀಪದಲ್ಲಿರುವ ಮೆಡಿಕಲ್ ಶಾಪ್ಗೆ ಹೋಗಿ ಬರಲು ಇಷ್ಟು ಹೊತ್ತು ಖಂಡಿತವಾಗಿಯೂ ಬೇಡ. ಹೋಗಿ 1 ಗಂಟೆ ಆಯಿತು, ಇನ್ನೂ ಮಗಳು ಬಂದಿಲ್ಲ. ಈಗ ಪರೀಕ್ಷೆಗೆ ಓದುತ್ತಾ ಕುಳಿತಿದ್ದ ಮಗನನ್ನು ಕರೆದು ಹೇಳಿದರು ವಾರಿಜಾ. ಜೈ, ನಿಮ್ಮ ಅಕ್ಕನ್ನ ಮೆಡಿಕಲ್ ಶಾಪ್ಗೆ ಕಳಿಸಿ. 1 ಗಂಟೆಯ ಮೇಲಾಯಿತು, ಅವಳಿನ್ನೂ ಬಂದಿಲ್ಲ. ನಂಗೀಗ ತುಂಬ ಆತಂಕ ಆಗ್ತಾ ಇದೆ. ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀಯಾ? ಅವಳ ತಮ್ಮ ಜೈದೀಪ್ ಅಕ್ಕನನ್ನು ಹುಡುಕಲು ಹೊರಟ. ಅಲ್ಲೆಲ್ಲೂ ಕಾಣಿಸಲಿಲ್ಲ. ಅವಳ ಗೆಳತಿ ರಚನಾಗೆ ಕರೆ ಮಾಡಿದ. ನಮ್ಮಕ್ಕ ನಿಮ್ಮ ಮನೆಗೆ ಬಂದಿದ್ದಾಳ ರಚನಾಕ್ಕ? ಅವಳು ಕೆಲವೊಮ್ಮೆ ರಚನಾ ಮನೆಗೆ ಮಾತ್ರ ಹೋಗುತ್ತಿದ್ದುದು, ಬೇರೆಲ್ಲೂ ಹೋಗುತ್ತಿರಲಿಲ್ಲ. ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ. ನನಗೆ ಕಾಲ್ ಕೂಡ ಮಾಡಿಲ್ಲ. ಯಾಕೆ, ಏನಾಯಿತು? ಯಾವಾಗಿಂದ ಕಾಣ್ತಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಎಂದು ರಚನಾ ಅವನ ಬಳಿ ವಿಚಾರಿಸಿದಳು. ನಾನು ಓದ್ತಾ ಇದ್ದೆ. ಅಪ್ಪನಿಗೆ ಔಷಧಿ ತರಲೆಂದು ಹೋದವಳು ಮತ್ತೆ ಬರಲೇ ಇಲ್ಲ. ಅವಳ ಸೆಲ್ಫೋನ್ ತಗೊಂಡು ಹೋಗಿದ್ದಾಳೆ. ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಏನು ಆಗಬಾರದ್ದಾಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಭಯ ಆಗ್ತಾ ಇದೆ. ನಿಮಗೇನಾದರೂ ಅವಳ ಬಾಸ್ನ ನಂಬರ್ ಗೊತ್ತಿದೆಯಾ ಅಕ್ಕ ಎಂದು ಅವಳ ಬಳಿ ವಿಚಾರಿಸಿಕೊಂಡ ಜೈದೀಪ್. ಇಲ್ಲ, ನನಗೇನೂ ಗೊತ್ತಿಲ್ಲ, ಉತ್ತರಿಸಿದಳು ರಚನಾ. ಅವನ ಬಳಿ ಈಗ ಜ್ಯೇಷ್ಠನ ನಂಬರ್ ಇರಲಿಲ್ಲ. ಮನೆಯಲ್ಲಿ ಅವಳ ತಾಯಿಯ ಬಳಿಯೂ ನಂಬರ್ ಇರಲಿಲ್ಲ. ಬಳಿಕ ಅವನು ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸಿದ. ಅಮ್ಮ, ಅಕ್ಕ ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಯಾರ ಬಳಿ ಕೇಳಿದರೂ ಏನೂ ಮಾಹಿತಿ ಸಿಗ್ತಾ ಇಲ್ಲ. ಅವಳೆಲ್ಲಾದರೂ ಜ್ಯೇಷ್ಠ ಸರ್ನ ನಂಬರ್ ಬರೆದಿಟ್ಟಿದ್ದಾಳಾ ಅಂತ ಹುಡುಕು. ಸಿಕ್ಕಿದ್ರೆ ತಕ್ಷಣವೇ ಅವರಿಗೆ ಕಾಲ್ ಮಾಡಿ ಕೇಳಬೇಕು. ಮಗನ ಮಾತು ಕೇಳುತ್ತಲೇ ವಾರಿಜಾ ಅವರಿಗೆ ಇನ್ನಿಲ್ಲದ ಆತಂಕ ಶುರುವಾಯಿತು. ಅವರು ಅಳತೊಡಗಿದರು. ಅವಳು ತಪ್ಪು ಮಾಡಿದ್ದಾಳೆ ಅಂತ ನಾನು ಅವಳಿಗೆ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸ್ತಾ ಇದ್ದೆ. ಅವಳ ಪರಿಸ್ಥಿತಿ ಹಾಗಿತ್ತೇನೋ, ಅದಕ್ಕಾಗಿ ತಲೆಬಾಗಿರಬೇಕು. ಪಾಪ ಹುಡುಗಿ ಅದೆಷ್ಟು ನೊಂದುಕೊಂಡಿದ್ದಾಳೋ. ಸಂಜೆ ಮನೆಗೆ ಬಂದು ಹಸಿವಾಗ್ತಾ ಇದೆ ಅಂತ ಇದ್ಲು. ಆದರೆ ನಾನು ಮೊದಲು ಔಷಧಿ ತಗೊಂಡು ಬಾ ಅಂತ ಕಳಿಸಿದೆ. ಪಾಪ ಎಲ್ಲಿ ಹೋದ್ಲೋ. ಈಗ ಪೇಚಾಡಿಕೊಂಡರು ವಾರಿಜಾ. ಅಮ್ಮ, ನೀನೀಗ ಅಳ್ತಾ ಕೂತ್ಕೋಬೇಡ. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅವಳ ಬ್ಯಾಗಲ್ಲಿ ಜ್ಯೇಷ್ಠ ಸರ್ ಅವರ ಕಾರ್ಡಿದೆಯಾ ನೋಡು, ಅದರಲ್ಲಿ ನಂಬರ್ ಸಿಗುತ್ತೆ. ಜೈದೀಪ್ ತಾಯಿಗೆ ಹೇಳುತ್ತಿದ್ದ. ವಾರಿಜಾ ಅವರು ಅಳುತ್ತಲೇ ಹುಡುಕಿದರು. ಹಾಂ, ಸಿಕ್ತು. ನಂಬರ್ ಹೇಳ್ತೀನಿ, ನೀನೇ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸು. ಆಮೇಲೆ ಏನಾಯಿತು ಅಂತ ನನಗೆ ಹೇಳು. ತುಂಬ ಆತಂಕಗೊಂಡಿದ್ದರು. ಅವರ ಸ್ವರ ನಡುಗುತ್ತಿತ್ತು. ತಾಯಿಗೆ ಧೈರ್ಯ ಹೇಳುವ ಸ್ಥಿತಿಯಲ್ಲಿ ಜೈದೀಪ್ ಕೂಡ ಇರಲಿಲ್ಲ. 2 ದಿನಗಳಲ್ಲಿ ಅವನಿಗೆ ಪರೀಕ್ಷೆ ಇತ್ತು. ಮಗ ಪರೀಕ್ಷೆಗೆ ಓದಿಕೊಳ್ಳಲಿ ಎಂದು ಮಗಳನ್ನು ಔಷಧಿಗಾಗಿ ಕಳುಹಿಸಿದ್ದರು. ಈಗ ತಾವು ಮಗಳನ್ನು ಕಳಿಸಿ ತಪ್ಪು ಮಾಡಿದೆ ಎನಿಸಿತು ವಾರಿಜಾ ಅವರಿಗೆ. ಜೈದೀಪ್ನಿಂದ ವಿಷಯ ತಿಳಿಯುತ್ತಲೇ ಜ್ಯೇಷ್ಠ ತುಂಬ ಆತಂಕಗೊಂಡಿದ್ದ. ಅವಳ ಸೆಲ್ಫೋನ್ಗೆ ಪ್ರಯತ್ನಪಟ್ಟರೆ ಅದು ಸ್ವಿಚ್ಡ್ ಆಫ್ ಎಂದು ಬರುತ್ತಿತ್ತು. ಹಾಗಾದರೆ ಜನನಿಯನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ? ಅವಳ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಎಂದು ಅರಿವಾಯಿತು ಜ್ಯೇಷ್ಠನಿಗೆ. ಮಿಂಚಿ ಹೋದ ಕಾರ್ಯಕ್ಕೆ ಈಗ ಚಿಂತಿಸಿ ಫಲವಿಲ್ಲ. ಅವನು ಅದೆಷ್ಟು ಸಲ ಜನನಿಯನ್ನು ತನ್ನ ಮನೆಯಲ್ಲಿ ಇರು ಎಂದು ಹೇಳಿಕೊಂಡರೂ ಅವಳು ಒಪ್ಪಲಿಲ್ಲ. ಈಗ ಅದಕ್ಕಾಗಿ ಪರಿತಪಿಸಬೇಕಾಗಿ ಬಂತು. ಅವಳು ಒಪ್ಪದಿದ್ದರೂ ಬಲವಂತವಾಗಿ ತಮ್ಮ ಮನೆಯಲ್ಲಿಯೇ ಉಳಿಸಿಕೊಳ್ಳಬೇಕಾಗಿತ್ತು ಎಂದು ಎನಿಸಿದ ಕ್ಷಣವಾಗಿತ್ತದು ಜ್ಯೇಷ್ಠನಿಗೆ. ಅವನು ತಕ್ಷಣವೇ ತನ್ನ ತಾಯಿಗೂ ವಿಷಯ ತಿಳಿಸಿ ಅವಳನ್ನು ಹುಡುಕತೊಡಗಿದ. ಎಲ್ಲೂ ಕಾಣಸಿಗುತ್ತಿಲ್ಲ. ಜ್ಯೇಷ್ಠ ಅವಳ ಮನೆಗೆ ಬಂದು ಅವಳ ತಾಯಿಯಲ್ಲಿ ಪೂರ್ತಿ ವಿಷಯಗಳನ್ನು ಕೇಳಿ ತಿಳಿದುಕೊಂಡ. ಬಳಿಕ ಅವರ ಮನೆಯ ಆಸುಪಾಸು ಪೂರ್ತಿ ಹುಡುಕಿದ. ಎಲ್ಲಿಯೂ ಜನನಿಯ ಸುಳಿವೇ ಇಲ್ಲ. ಅವಳು ಬೇರೆಲ್ಲಾದರೂ ಹೋಗುವುದಿದ್ದರೆ ಮನೆಯಲ್ಲಿ ಹೇಳಿಯೇ ಹೋಗುತ್ತಿದ್ದಳು. ಇದು ತಮ್ಮ ತಾತನ ಕಡೆಯವರಿಂದ
ಕಿಡ್ನ್ಯಾಪ್ ಮಾಡಿಸಿದ್ದೆಂದು ಅವನಿಗೆ ಈಗ ದೃಢವಾಗಿ ಹೋಯಿತು. ಹೋಗಿ ತಾತನನ್ನು ಕೇಳಿದರೆ ಯಾವ ಪ್ರಯೋಜನವೂ ಆಗದು ಎಂದು ಅವನಿಗೆ ಗೊತ್ತಿತ್ತು. ಜನನಿ ತಮ್ಮ ದಾರಿಗೆ ಮುಳ್ಳಾಗಿದ್ದಾಳೆ ಎಂದುಕೊಂಡು ತಾತನೇ ಈ ಕೃತ್ಯ ಎಸಗಿರಬಹುದೇ? ತಾವಂದುಕೊಂಡಂತೆ ನಡೆಯಬೇಕೆಂದು ಅವರು ಜನನಿಗೆ ತೊಂದರೆ ಕೊಡುತ್ತಿದ್ದಾರೆ. ಅವಳನ್ನು ಕಿಡ್ನ್ಯಾಪ್ ಮಾಡಿ ಅವಳನ್ನು ಹಾಳುಗೆಡವುತ್ತಾರೋ ಅಥವಾ ಕೊಲೆ ಮಾಡಿಸಿ ಕೈ ತೊಳೆದುಕೊಂಡು ಬಿಡುತ್ತಾರೋ ಗೊತ್ತಾಗುತ್ತಿಲ್ಲ ಜ್ಯೇಷ್ಠನಿಗೆ. ಅವರಿಗೆ ದೊಡ್ಡ ದೊಡ್ಡವರ ಪರಿಚಯವಿದೆ. ಇನ್ಫ್ಲೂಯೆನ್ಸ್ ಉಪಯೋಗಿಸಿಕೊಂಡು ಕೇಸ್ ಮುಚ್ಚಿ ಹಾಕಿಸಿಕೊಂಡರೆ, ಈ ಕೆಲಸ ಅವರೇ ಮಾಡಿದ್ದು ಎಂದು ಹೇಳಲು ಸಾಕ್ಷಿ ಆಧಾರ ಇಲ್ಲದಂತೆ ಮಾಡಿಕೊಂಡರೆ, ಈಗ ಅವರೇ ಈ ಕೃತ್ಯ ನಡೆಸಿರಬಹುದು ಎಂದು ಹೇಳಲು ಯಾವ ಸಾಕ್ಷಿಯೂ ಇಲ್ಲವಲ್ಲ. ಜನನಿ ಇಲ್ಲದ ಬಾಳನ್ನು ಅವನಿಗೆ ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸಂಜೆ ಮನೆಗೆ ಬಂದ ಜನನಿ ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ಖರೀದಿಸಿಕೊಂಡು ಅವಳ ಮನೆಯತ್ತ ಹೊರಟಿದ್ದಳು. ಇನ್ನು 3 ನಿಮಿಷ ನಡೆದಿದ್ದರೆ ಅವಳ ಮನೆ ತಲುಪಿಯಾಗುತ್ತಿತ್ತು. ಅಲ್ಲಿ ಅಷ್ಟೊಂದು ಜನಸಂಚಾರವಿರಲಿಲ್ಲ. ಅವಳ ಪಕ್ಕವೇ ಬಂದ ಓಮ್ನಿ ವ್ಯಾನ್ನ ಡೋರ್ ಓಪನ್ ಮಾಡಿ ಅವಳನ್ನು ಒಳಕ್ಕೆ ಎಳೆದುಕೊಂಡಿದ್ದರು. ಏನಾಗುತ್ತಿದೆ ಎಂದು ಯೋಚಿಸುವಷ್ಟರಲ್ಲಿ ಅವಳನ್ನು ಹೊತ್ತಿದ್ದ ಗಾಡಿ ಮುಂದಕ್ಕೆ ಚಲಿಸಿತ್ತು. ತಕ್ಷಣವೇ ಅವಳ ಮುಖಕ್ಕೆ ಏನೋ ಹಿಡಿದಿದ್ದರಿಂದ ಅವಳಿಗೆ ಪ್ರಜ್ಞೆ ತಪ್ಪಿತ್ತು. ಅವಳಿಂದ ಕಿರುಚಲು ಸಾಧ್ಯವಾಗಲಿಲ್ಲ. ತನ್ನನ್ನು ಯಾರು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾರೆ ಎಂಬುದು ಅವಳಿಗೆ ಗೊತ್ತೇ ಆಗಲಿಲ್ಲ. ಗಾಡಿ ಮುಂದಕ್ಕೆ ಸಾಗುತ್ತಿತ್ತು. ಅದೆಷ್ಟು ಹೊತ್ತಾಯಿತು ಗೊತ್ತಿಲ್ಲ ಜನನಿಗೆ. ಎಚ್ಚರವಾಗುವಾಗ ತಾನು ಗಾಡಿಯಲ್ಲಿ ಮಲಗಿರುವುದು ಗೊತ್ತಾಯಿತು. ಅವಳ ಬದಿಯಲ್ಲಿ ಒಬ್ಬ ಎದುರುಗಡೆ ಡ್ರೈವರಲ್ಲದೆ ಇನ್ನೊಬ್ಬ ದಾಂಡಿಗ ಕುಳಿತಿದ್ದರು. ಅವಳು ತನಗೆ ಎಚ್ಚರವಾಗಿದೆ ಎಂದು ತೋರಿಸಿಕೊಳ್ಳಲಿಲ್ಲ. ಇನ್ನೂ ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಿದ್ದಳು. ಅಷ್ಟರಲ್ಲಿ ಗಾಡಿ ನಿಂತಿತ್ತು. ಅವಳನ್ನು ಒಬ್ಬ ಎತ್ತಿಕೊಂಡು ಹೋಗಿ ರೂಮ್ನೊಳಗೆ ಮಲಗಿಸಿದ್ದ. ಈ ಹುಡುಗಿನ ನೋಡಿಕೊಳ್ಳೋಕೆ ನೀವಿಬ್ರು ಸಾಕು, ನಾವಿಬ್ರು ಹೊರಡ್ತೀವಿ, ಡ್ರೈವರ್ ಹೇಳುತ್ತಿದ್ದ. ಅವಳ ಸೆಲ್ಫೋನನ್ನು ಅವರು ತೆಗೆದುಕೊಂಡಿದ್ದರು. ಅವಳಿಗೀಗ ತುಂಬ ಭಯವಾಗುತ್ತಿತ್ತು. ಅವರು ತನ್ನನ್ನು ಏನು ಮಾಡುತ್ತಾರೋ. ಇಬ್ಬರು ಹೊರಟು ಹೋದರು. ಇನ್ನೂ ಇಬ್ಬರಿದ್ದಾರಲ್ಲ. ಅವರಲ್ಲೊಬ್ಬ ಹೇಳುತ್ತಿದ್ದ, ಹುಡುಗಿ ತುಂಬ ಮುದ್ದಾಗಿದ್ದಾಳೆ. ಕಾಳ, ನೀನಿಲ್ಲಿ ಹುಡುಗಿ ಜೊತೆ ಇರು. ನಾನು ಹೋಗಿ ನಮಗೆ 3 ಜನಕ್ಕೂ ಊಟ, ಡ್ರಿಂಕ್ಸ್ ಮತ್ತು ಚಿಪ್ಸ್ ತಗೊಂಡು ಬರ್ತೀನಿ. ಹುಡುಗಿ ಪಾಪ ಹಸ್ಕೊಂಡಿದೆ ಅನ್ನಿಸ್ತಾ ಇದೆ. ದೇಹದಲ್ಲಿ ಶಕ್ತಿ ಬೇಕಲ್ವಾ? ಹೊಟ್ಟೆ ತುಂಬ ಊಟ ಕೊಡೋಣ. ಆಮೇಲೆ ನಾವಿಬ್ರು ಮಜಾ ಮಾಡೋಣ. ಇಷ್ಟು ಮುದ್ದಾಗಿರೋ ಹುಡುಗಿ ಸಿಗ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮಗೆ ಜಾಕ್ಪಾಟ್ ಹೊಡೆದಂಗೆ ಎಂದು ಹೇಳುತ್ತಾ ವಿಚಿತ್ರವಾಗಿ ನಕ್ಕು ಅವಳ ಕೆನ್ನೆಯನ್ನು ತನ್ನ ಒರಟಾದ ಕೈಯಿಂದ ಹಿಂಡುತ್ತಾ, ಈಗ ಚೆನ್ನಾಗಿ ನಿದ್ದೆ ಮಾಡು, ರಾತ್ರಿ ಪೂರ್ತಿ ಜಾಗರಣೆ ಮಾಡೋಣ ಎಂದು ಹೇಳುತ್ತಾ, ಕಾಳ, ಬಾಗಿಲು ಭದ್ರವಾಗಿ ಹಾಕಿಕೋ. ನಾನು ಬರೋದು ಅರ್ಧ ಗಂಟೆ ಮೇಲಾಗಬಹುದು. ಹುಡುಗಿ ಒಬ್ಬಳನ್ನೇ ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡ. ಆಮೇಲೆ ಹೆಚ್ಚು ಕಡಿಮೆ ಆದರೆ ಬಾಸ್ ನಮ್ಮನ್ನು ಬೈತಾರೆ ಎಂದು ತನ್ನ ಸಹಚರನಿಗೆ ಹೇಳಿ ಅವನು ಅಲ್ಲಿಂದ ಹೊರಟ. ಅದಾಗಲೇ ಸಂಜೆಗತ್ತಲು ಆವರಿಸಲಾರಂಭಿಸಿತ್ತು. ಹಿಂದಿನ ದಿನ ಸಂಜೆ ಅವಳು ಮನೆಯಿಂದ ಹೊರಟಿದ್ದು, ಅಂದರೆ ಅವಳು ಮನೆಯಿಂದ ಹೊರಟು ಸರಿಸುಮಾರು 24 ಗಂಟೆಗಳೇ ಕಳೆದಿವೆ. ಅವಳಿಗೆ ತುಂಬ ಹಸಿವಾಗುತ್ತಿತ್ತು. ತಾನು ಎಚ್ಚರವಾಗಿದ್ದೇನೆ ಎಂದು ಅವನಿಗೆ ಗೊತ್ತಾಗಬಾರದು. ಅದಕ್ಕಾಗಿ ಅವಳು ಕಣ್ಣು ಮುಚ್ಚಿಯೇ ಮಲಗಿದ್ದಳು. ಬಾಗಿಲು ಬೋಲ್ಟ್ ಮಾಡುವ ಸದ್ದು ಕೇಳಿಸಿತು. 1-5 ನಿಮಿಷವಾಗುತ್ತಲೇ ಕಾಳ ಆ ರೂಮ್ನಲ್ಲಿ ಅಟ್ಯಾಚ್ಡ್ ಆಗಿದ್ದ ಬಾತ್ರೂಮಿನೊಳಗೆ ಹೋಗುವ ಸದ್ದು ಕೇಳಿಸಿತು. ಜನನಿ ಈಗ ಮೆಲ್ಲಗೆ ಕಣ್ಣು ಬಿಟ್ಟು ನೋಡಿದಳು. ರೂಮ್ನಲ್ಲಿ ಬೇರೆ ಯಾರೂ ಇಲ್ಲ. ಇದೇ ಸರಿಯಾದ ಸಂದರ್ಭ ಎಂದಂದುಕೊಳ್ಳುತ್ತಾ ಬಾತ್ರೂಮ್ ಡೋರ್ ಬಳಿ ಬಂದಳು. ಒಳಗಿನಿಂದ ನೀರಿನ ಸದ್ದು ಕೇಳಿಸುತ್ತಿತ್ತು. ಮತ್ತೊಂದು ಕ್ಷಣವೂ ವ್ಯರ್ಥ ಮಾಡದೆ ಹೊರಗಿನಿಂದ ಬಾತ್ರೂಮಿನ ಬೋಲ್ಟ್ ಹಾಕಿಕೊಂಡಳು. ಒಳಗಿದ್ದವನಿಗೆ ಅದು ಗೊತ್ತಾಗಲಿಲ್ಲ. ಈಗಲೂ ನೀರು ಸುರಿಯುತ್ತಿರುವ ಸದ್ದು ಕೇಳಿಸುತ್ತಿತ್ತು. ಅವಳ ಚಪ್ಪಲಿ ಎಲ್ಲಿದೆ ಎಂದು ಕಾಣಿಸುತ್ತಿಲ್ಲ. ಬಹುಶಃ ಎಲ್ಲಾದರೂ ಬಿದ್ದು ಹೋಗಿರಬಹುದೇನೋ. ಕಿಟಕಿ ಬಾಗಿಲು ಹಾಕಲಾಗಿತ್ತು. ಮೆಲ್ಲ ಡೋರ್ ಓಪನ್ ಮಾಡಿ ಇಣುಕಿ ನೋಡಿದಳು. ಅಲ್ಲಿ ಅಕ್ಕಪಕ್ಕ ಯಾರನ್ನೂ ಕಾಣಿಸಲಿಲ್ಲ. ರೂಮಿನಿಂದ ಹೊರಹೋಗಿ ಬಾಗಿಲು ಹಾಕಿಕೊಂಡು ಅಲ್ಲಿಂದ ಓಡತೊಡಗಿದಳು. ಅದಾಗಲೇ ಸಂಜೆ ಕತ್ತಲು ಆವರಿಸಲಾರಂಭಿಸಿತ್ತು. ಕೈಯಲ್ಲಿ ಕಾಸಿಲ್ಲ, ಕಾಲಲ್ಲಿ ಚಪ್ಪಲಿ ಇಲ್ಲ. ತಾನೆಲ್ಲಿದ್ದೇನೆ ಎಂದು ಗೊತ್ತಿಲ್ಲ. ಗೊತ್ತು ಗುರಿ ಒಂದೂ ಇಲ್ಲದೆ ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂದುಕೊಂಡು ಓಡುತ್ತಿದ್ದಾಳಷ್ಟೇ. ಯಾವ ಕ್ಷಣದಲ್ಲಾದರೂ ಅವರಿಗೆ ಈ ವಿಷಯ ಗೊತ್ತಾಗಬಹುದು. ತನ್ನನ್ನು ಹುಡುಕಿಕೊಂಡು ಬರಬಹುದು. ಹಿಂದಿರುಗಿ ನೋಡಿದಳು. ಯಾರಾದರೂ ತನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಾರಾ? ಬಾತ್ರೂಮ್ ಹೊರಗಿನಿಂದ ಬೋಲ್ಟ್ ಮಾಡಿದ್ದರಿಂದ ಅವನಿನ್ನು ಹೊರಬರಲು ಸಾಧ್ಯವಿರಲಿಲ್ಲ. ಯಾವುದಾದರೂ ಗಾಡಿ ಹತ್ತಿಕೊಂಡು ಹೋಗೋಣವೆಂದರೆ ಕೈಯಲ್ಲಿ ಒಂದು ಕಾಸೂ ಇರಲಿಲ್ಲ. ಯಾರ ಬಳಿಯಾದರೂ ಫೋನ್ ತೆಗೆದುಕೊಂಡು ಕಾಲ್ ಮಾಡೋಣ ಎಂದರೆ ಆ ದಾಂಡಿಗ ಅಟ್ಟಿಸಿಕೊಂಡು ಬಂದರೆ ಎಂದು ಭಯವಾಗುತ್ತಿತ್ತು. ಅಷ್ಟರಲ್ಲಿ ದೂರದಲ್ಲಿ ಡ್ರಿಂಕ್ಸ್ ತರಲೆಂದು ಹೋದವನು ಬರುತ್ತಿರುವುದು ಕಾಣಿಸಿತು. ಅವರ ಕೈಗೆ ಮತ್ತೆ ಸಿಗಬಾರದೆಂದು ಮತ್ತೆ ಓಡತೊಡಗಿದಳು.
ಹಸಿವು ಬಾಯಾರಿಕೆ ಅಲ್ಲದೆ ಅವರು ನಿದ್ದೆ ಬರಲು ಅದೇನು ಹಾಕಿದ್ದರೋ ಒಂದು ರೀತಿಯ ಮತ್ತು ಅವಳನ್ನು ಆವರಿಸಿಕೊಂಡಿತ್ತು. ತಲೆ ದಿಮ್ ಎನ್ನುತ್ತಿತ್ತು. ಮೈಯಲ್ಲಿ ಆಯಾಸ. ಇನ್ನು ಒಂದು ಹೆಜ್ಜೆ ಮುಂದೆ ಇಡುವುದು ಪ್ರಯಾಸ ಎನಿಸಿತ್ತು. ಆದರೂ ಜೀವ ಭಯದಿಂದ ಓಡುತ್ತಲೇ ಇದ್ದಾಳೆ ಜನನಿ. ಅಷ್ಟರಲ್ಲಿ ಕಲ್ಲೊಂದು ಎಡವಿ ಬಿದ್ದುಬಿಟ್ಟಳು. ಬಿದ್ದಲಿಂದ ಏಳಲು ನೋಡುತ್ತಾಳೆ. ಕಣ್ಣು ಕತ್ತಲಿಟ್ಟಂತಾಗಿತ್ತು. ರೂಮ್ನಿಂದ ತಪ್ಪಿಸಿಕೊಂಡು ಮತ್ತೆ ಆ ದಾಂಡಿಗನ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.